ಪ್ರಸನ್ನ ವದನಾಂಬುಜೆ ಶ್ರೀಪೀಠೆ ಸುರಪೂಜಿತೆ ಎಂದು ಪೂಜಿಸಲ್ಪಡುವ ದೇವಿಯೇ ಕೂಷ್ಮಾಂಡ. ಈ ದೇವಿ ಸದಾ ಮಂದಸ್ಮಿತೆ. ದೇವಿ ಕೂಷ್ಮಾಂಡ. ಕೂಷ್ಮಾಂಡ ದೇವಿ ನವದುರ್ಗೆಯರ 4ನೇ ಅವತಾರವಾಗಿದ್ದು, ತನ್ನ ದೈವಿಕ ನಗುವಿನಿಂದ ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿಸಿದವಳು ಎಂಬುದಾಗಿ ಹೇಳಲಾಗುತ್ತದೆ. ಈ ದೇವಿಯು ಸೂರ್ಯನ ಅಧಿಪತಿಯಾಗಿದ್ದು, ತನ್ನ 8 ಕೈಗಳಲ್ಲಿ ಕಮಂಡಲ, ಬಿಲ್ಲು, ಬಾಣ, ಚಕ್ರ, ಕಮಲ, ಗದೆ ಮತ್ತು ಜಪಮಾಲೆಯನ್ನು ಹಿಡಿದಿದ್ದಾಳೆ. ಮತ್ತು ಈಕೆಯು ಕುಂಬಳಕಾಯಿಯನ್ನು ತುಂಬ ಇಷ್ಟಪಡುತ್ತಾಳೆ. ದೇವಿಯನ್ನು ಪೂಜಿಸುವುದರಿಂದ ಆರೋಗ್ಯ, ಸಂಪತ್ತು ಮತ್ತು ಶಕ್ತಿಯನ್ನು ಪಡೆಯಬಹುದು ಎಂಬುದಾಗಿ ಹೇಳಲಾಗುತ್ತದೆ. ಕೂಷ್ಮಾಂಡ ದೇವಿಯ ಪುರಾಣ ಕಥೆಯ ಪ್ರಕಾರ ಸೃಷ್ಟಿಯ ಆದಿ ಸ್ವರೂಪ ಇವಳೇ ಆಗಿದ್ದಾಳೆ. ಸೃಷ್ಟಿ ಅಸ್ತಿತ್ವಕ್ಕೆ ಬರುವ ಮೊದಲು ಕೇವಲ ಅಂಧಕಾರ ಮತ್ತು ಶೂನ್ಯ ಇದ್ದಾಗ ಕೂಷ್ಮಾಂಡ ದೇವಿಯು ತನ್ನ ಮಂದಹಾಸದಿಂದ ಬ್ರಹ್ಮಾಂಡವನ್ನು ಸೃಷ್ಟಿಸಿದಳು. ಆದ್ದರಿಂದ ಈಕೆಯನ್ನು ಆದಿಸ್ವರೂಪ ಶಕ್ತಿ ಎಂಬುದಾಗಿ ಕರೆಯಲಾಗುತ್ತದೆ. ಸೂರ್ಯನ ಪ್ರಕಾಶ ಮತ್ತು ಶಕ್ತಿಯನ್ನು ಹೊಂದಿದ್ದಾಳೆ. ಆದ್ದರಿಂದ ಸೂರ್ಯನ ಕೆಟ್ಟ ಪ್ರಭಾವವನ್ನು ನಿವಾರಿಸುವ ಶಕ್ತಿಯೂ ಕೂಡ ಈಕೆಗೆ ಇದೆಯಂತೆ. ಕೂಷ್ಮಾಂಡ ಎಂಬ ಅರ್ಥ ಸಂಸ್ಕೃತದಲ್ಲಿ ಈ ಪದದ ಅರ್ಥವನ್ನು ಬೂದಗುಂಬಳಕಾಯಿ ಎಂಬುದಾಗಿ ಕರೆಯಲಾಗುತ್ತದೆ. ತಾಯಿಯು ಬೂದಗುಂಬಳಕಾಯಿಯನ್ನು ತುಂಬ ಇಷ್ಟಪಡುವ ಕಾರಣ ಈಕೆಗೆ ಕೂಷ್ಮಾಂಡ ಎಂಬುದಾಗಿ ಹೆಸರು ಬಂದಿದೆ ಎಂದು ಉಲ್ಲೇಖವಿದೆ. ಕೂಷ್ಮಾಂಡ ದೇವಿಯ ರೂಪ ಮತ್ತು ಆಯುಧಗಳ ಬಗ್ಗೆ ವಿವರಿಸುವುದಾದರೆ, ಈ ದೇವಿಯು ಅಷ್ಟಭುಜಗಳನ್ನು ಹೊಂದಿದ್ದಾಳೆ. ಅದಕ್ಕಾಗಿ ಅಷ್ಟಭುಜ ದೇವಿ ಎಂಬುದಾಗಿಯೂ ಕರೆಯಲಾಗುತ್ತದೆ. ಈಕೆ ಕಮಲ, ಚಕ್ರ, ಗದೆ ಮತ್ತು ಒಂದು ಮಡಕೆ ಇದೆ. 8ನೇ ಕೈಯಲ್ಲಿ ಜಪಮಾಲೆಯನ್ನು ಹಿಡಿದಿದ್ದಾಳೆ. ಇದು ಸಿದ್ಧಿ ಮತ್ತು ಸಂಪತ್ತನ್ನು ಸೂಚಿಸುತ್ತದೆ. ಕೂಷ್ಮಾಂಡ ದೇವಿಯ ಆರಾಧನೆಯ ಫಲಗಳು ಈ ಕೆಳಕಂಡಂತೆ ನಾವು ನೋಡಬಹುದು. ಆರೋಗ್ಯ ಮತ್ತು ಸಮೃದ್ಧಿಯನ್ನು. ತಾಯಿ ದೇವಿಯನ್ನು ಪೂಜಿಸಿದರೆ ರೋಗಗಳು ಮತ್ತು ಕಷ್ಟಗಳು ಸಂಪೂರ್ಣವಾಗಿ ದೂರವಾಗಿ ಆರೋಗ್ಯ ಮತ್ತು ಸಮೃದ್ಧಿಯನ್ನು ನೀಡುತ್ತಾಳಂತೆ. ದೇವಿಯ ಆರಾಧನೆಯಿಂದ ಮನಸ್ಸಿನಲ್ಲಿ ಜ್ಞಾನದ ಬೆಳಕು ಮೂಡಿ ಅಜ್ಞಾನವು ದೂರವಾಗುತ್ತದೆಯಂತೆ. ದೇವಿಯನ್ನು ಶುದ್ಧ ಮನಸ್ಸಿನಿಂದ ಕೆಂಪು ಬಣ್ಣದ ಹೂವುಗಳನ್ನು ಅರ್ಪಿಸಿ 16 ರೀತಿಯ ಪೂಜೆಯನ್ನು ಸಲ್ಲಿಸಬೇಕು ಎಂದು ಹೇಳಲಾಗುತ್ತದೆ. ಬೂದಳ ಕುಂಬಳಕಾಯಿಯಿಂದ ತಯಾರಿಸಿದ ತಿನಿಸುಗಳನ್ನು ನೈವೇದ್ಯವಾಗಿ ಅವಳಿಗೆ ಅರ್ಪಿಸಿದರೆ ತಾಯಿ ಸಂತೃಪ್ತಳಾಗುತ್ತಾಳೆ ಎಂಬುದಾಗಿ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಕೆಲವು ಪುರಾಣಗಳ ಪ್ರಕಾರ ತಾಯಿ ಹೆಸರು ಮುಖ್ಯ ಪಾತ್ರವನ್ನು ಸೂಚಿಸುತ್ತದೆ. ಕು ಎಂದರೆ ಸ್ವಲ್ಪ, ಉಷ್ಮ ಎಂದರೆ ಉಷ್ಣತೆ ಅಥವಾ ಶಕ್ತಿ, ಮತ್ತು ಅಂಡ ಎಂದರೆ ಭ್ರೂಣ ಎಂಬುದಾಗಿ ಹೇಳಲಾಗುತ್ತದೆ. ಅಂದರೆ ಇಡೀ ಬ್ರಹ್ಮಾಂಡವನ್ನು ಚೈತನ್ಯ ಶಕ್ತಿಯನ್ನೇ ತನ್ನ ಒಡಲಿನಲ್ಲಿ ಇಟ್ಟುಕೊಂಡವಳು ಎಂದರ್ಥವಾಗುತ್ತದೆ. ದುರ್ಗಾ ಸಪ್ತಶತಿಯ ಪ್ರಕಾರ ಕೂಷ್ಮಾಂಡ ದೇವಿಯೇ ಜಗದ ಸೃಷ್ಟಿಯ ಕಾರಣಭೂತಳಾಗಿದ್ದಾಳೆ. ಸೌರವ್ಯೂಹದಲ್ಲಿ ಸ್ಥಿತವಾಗಿರುವ ಗ್ರಹಗಳ ಚಲನೆಯನ್ನು ನಿಯಂತ್ರಿಸುತ್ತಾಳೆ. ಹಾಗೆ ಇವರಲ್ಲಿ ಬೆಳಕಿದೆ, ದಾನದ ವಂಗಿರಣವಿದೆ ಎಂಬುದಾಗಿ ಹೇಳಲಾಗುತ್ತದೆ. ಹೀಗೆ ದೇವಿ ಕೂಷ್ಮಾಂಡಳು ನವದುರ್ಗೆಯ 4ನೇ ಅವತಾರವೆತ್ತಿ ಇಡೀ ಬ್ರಹ್ಮಾಂಡದ ಸೃಷ್ಟಿಗೆ ಕಾರಣೀಭೂತಳಾದಳು ಎಂಬುದಾಗಿ ಪುರಾಣಗಳಲ್ಲಿ ಉಲ್ಲೇಖವಿದೆ. ಆದ್ದರಿಂದ ತಾಯಿಯನ್ನು ನವರಾತ್ರಿಯಲ್ಲಿ 4ನೇ ದಿನ ವಿಶೇಷವಾಗಿ ಪೂಜಿಸಲಾಗುತ್ತದೆ. ನವದುರ್ಗೆಯರಲ್ಲಿ ಒಬ್ಬಳಾದ ಕೂಷ್ಮಾಂಡ ದೇವಿಯನ್ನು ಪೂಜಿಸುವುದರಿಂದ ನಮ್ಮ ಇಷ್ಟಾರ್ಥಗಳೆಲ್ಲ ಲಭಿಸಿ ನಮಗೆ ಪಾಪ ಕರ್ಮಗಳೆಲ್ಲ ಕಳೆಯುತ್ತವೆ ಹಾಗೂ ಮೋಕ್ಷಕ್ಕೆ ದಾರಿ ಸಿಗುತ್ತದೆ. ಜ್ಞಾನದ ದೀವಿಗೆಯನ್ನು ಹಚ್ಚುತ್ತಾಳೆ ಎಂಬುದಾಗಿ ಉಲ್ಲೇಖಿಸಲಾಗಿದೆ. ಸ್ನೇಹಿತರೆ, ತಾಯಿ ಕೂಷ್ಮಾಂಡ ದೇವಿಯ ಪುರಾಣ ಕಥೆಯು ಇಲ್ಲಿಗೆ ಮುಕ್ತಾಯವಾಯಿತು. ಈ ನನ್ನ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳುತ್ತಾ, ತಾಯಿಯ ಆಶೀರ್ವಾದ ನಿಮಗೂ ಮತ್ತು ನಿಮ್ಮ ಕುಟುಂಬದ ಮೇಲೆ ಇರಲಿ ಎಂದು ಕೇಳುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿವರೆಗೂ ನನ್ನ ಧನ್ಯವಾದಗಳು.